ಕೋರುತ್ತಾ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನನ್ನ ಆರಾಧ್ಯ ದೈವ ದ್ರೌಪದಿ ತಾಯಿ ಒಂದು ಇಂಟ್ಯೂಷನಿಂದ ಬಂತು, ಯಾರಿಂದನೂ ಕೇಳಿ ಇದು ಬಂದಿಲ್ಲ. ನಾವು ನಮ್ಮ ಉಸಿರಿರೋವರೆಗೂ ವರ್ಷಕ್ಕೆ ಒಂದು ದಿನ ನಾವು ಕಾಯ್ತಾ ಇರ್ತೀವಿ, ಯಾವಾಗ ತಾಯಿ ನಮ್ಮನ್ನು ದರ್ಶನ ಕೊಡ್ತಾರೋ ಬರ್ತಾರೋ ಅಂತ. ಅಂಥ ತಾಯಿಗೆ ಸೇವೆ ಮಾಡ್ತಿರುವಂಥ ಪೂಜಾರಿಗಳನ್ನ ಗೌರವಿಸೋದು, ಒಂದೇ ಸೂರಲ್ಲಿ ತಂದು ಅವರೆಲ್ಲರ ಒಂದು ಆಶೀರ್ವಾದವನ್ನು ನಮ್ಮ ಇಡೀ ಕುಲಕ್ಕೆ, ಹೆಣ್ಣು ಮಕ್ಕಳಿಗೆ ಸಿಗಬೇಕು ಅನ್ನೋ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮ ಒಂದು ಪ್ರಾರಂಭದಲ್ಲಿ ನಾವು ಮಾಡಿದ್ವಿ. ಆ ಯೋಚನೆ ಬರುವಾಗ ಅವರ ಪತ್ನಿಯರ ತ್ಯಾಗ ನಾವು ಆ ಜಾತಿಯಲ್ಲಿ ಹುಟ್ಟು ಸ್ಮರಿಸೋದು ನಮ್ಮ ಕರ್ತವ್ಯ, ಗೌರವಿಸೋದು ನಮ್ಮ ಕರ್ತವ್ಯ ಅನ್ನೋದು ಅದ್ರ ಜೊತೆ ಅದು ಪೋಣಿಸ್ಕೊಳ್ತು. ಸೊ ಆ ತಾಯಿಂದಿರಿಗೆ ಸುಸಂಸ್ಕೃತ ಧರ್ಮಪತ್ನಿ ಅನ್ನೋ ಒಂದು ಬಿರುದನ್ನು ಕೊಟ್ಟು ಗೌರವ ಸಮರ್ಪಣೆ ಮಾಡ್ತಾ ಇದ್ದೀವಿ. ಕರಗದ ಪೂಜಾರಿಗಳಿಗೆ ಸುಸಂಸ್ಕೃತ ಧರ್ಮಪಾಲಕ ಅನ್ನೋ ಒಂದು ಬಿರುದನ್ನು ಕೊಟ್ಟು ಗೌರವಿಸ್ತಾ ಇದ್ದೀನಿ. ಇದರ ಜೊತೆ ನಮ್ಮ ಜನಾಂಗಕ್ಕೆ ತುಂಬ ಅನ್ಯಾಯ ಮತ್ತು ಶೋಷಣೆಗೊಳಪಟ್ಟಿದೆ. ಯಾಕಂದರೆ ಮೂಲತಃ ನಾವು ಬೆಂಗಳೂರವರೇ ಆದ್ರೂ ನಮಗೆ ಸಾಮಾಜಿಕ ಸೌಲಭ್ಯ ಸಹ ನಮಗೆ ಸಿಕ್ಕಿಲ್ಲ. ಆರ್ಥಿಕವಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಹೆಣ್ಣು ಮಕ್ಕಳಿಗೆ ಒಂದು ಅಭಿವೃದ್ಧಿಗಾಗಿ ಸಿಗಲಿಲ್ಲ ಅಂತ ನಮ್ಮ ಜನಾಂಗದ ಹೆಣ್ಣು ಮಕ್ಕಳನ್ನ ನಾವು ಗುರುತಿಸ್ಬೇಕು, ವಿದ್ಯಾವಂತರನ್ನ, ಸಾಧಕರನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾವು ಸುಮಾರು ಒಂದು 380 ಡಬಲ್ ಗ್ರ್ಯಾಜುಯೇಟ್ಸು, ಪೈಲಟ್ಸು, ಆಮೇಲೆ ಡಾಕ್ಟರ್ಸು, ಆಂಟ್ರಪ್ರನರ್ಸು, ಬರೀ ಹೆಣ್ಮಕ್ಳನ್ನ ನಾವು ಒಂದು ಸಂಘಟನೆ ಮಾಡಿ ಅವರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ವಿ. ಅದೇ ರೀತಿ ಒಂದು 300 ಮಕ್ಕಳು, ಪ್ರತಿಭಾವಂತ ಮಕ್ಕಳದ್ದು, ಅದು ಯಾವುದೇ ಡೊಮೈನ್ ಆಗಿರ್ಬೋದು, ಅವ್ರದ್ದು ಒಂದು 1.5 ತಿಂಗಳಿಂದ ಅವರು ಪ್ರಾಕ್ಟೀಸ್ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಅವರು ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಒಂದು ವೇದಿಕೆ ಸೃಷ್ಟಿ ಮಾಡಿ ಒಟ್ಟು ನಮ್ಮ ವನ್ನಿ ಕುಲದ ಮಹಿಳಾ ಸಮಾವೇಶ ಇದೊಂದು ದೊಡ್ಡ ಮಟ್ಟದಲ್ಲಿ ನಡೆಸಬೇಕು ಅಂತ ಒಂದು ನಮ್ಮ ಗುರು ಹಿರಿಯರ ನಿಶ್ಚಯಿಸಿರೋದ್ರಿಂದ ಅದು ನನ್ನ ನೇತೃತ್ವದಲ್ಲಿ ನಡೆದಿರೋದು ನನ್ನ ಸೌಭಾಗ್ಯ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇದನ್ನು ಇನಾಗ್ರೇಟ್ ಮಾಡೋಕ್ಕೆ ಪರಮ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿ ಅವರು ಒಪ್ಕೊಂಡು ಅವ್ರು ಬರ್ತಾ ಇದ್ದಾರೆ. ಮಿಕ್ಕಿದ್ದು ನಮ್ಮ ಪಿ ಆರ್ ರಮೇಶ್ ಅವರು ಮುಂದಿನ ರಾಜಕೀಯದವ್ರ ಬಗ್ಗೆ ಯಾರು ಬರ್ತಾರೆ ಅಂತ ಹೇಳ್ತಾರೆ. ಧನ್ಯವಾದ.